ದಿನಕ್ಕೊಂದು ದರ ಏರಿಕೆ, ದಿನಕ್ಕೊಂದು ಬರೆ. ಪೆಟ್ರೋಲ್, ಡೀಸೆಲ್, ನೀರು, ಹಾಲು ಅಂತ ಹೊರಟಿರುವ ದರ ಏರಿಕೆ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆಯಾಗೋ ಲಕ್ಷಣ ಕಾಣ್ತಿದೆ. ಆಟೋ ಬಾಡಿಗೆ ದರ ಹೆಚ್ಚಿಸಿ ಅಂತ ಆಟೋ ಚಾಲಕರು ಎದ್ದು ನಿಂತಿದ್ದಾರೆ. ಅಷ್ಟಕ್ಕೂ ಮುಂದಿನ ದಿನಗಳಲ್ಲಿ ಜನರಿಗೆ ಯಾವೆಲ್ಲ ಶಾಕ್ ಎದುರಾಗಲಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ರಾಜ್ಯ ಸರ್ಕಾರ ಸತ್ಯವಾಗ್ಲೂ ಗಾಯದ ಮೇಲೆ ಬರಿ ಕೊಡುವಂತ ಕೆಲಸ ಮಾಡ್ತಾ ಇದೆ. ಕೊಡೋದು 2,000 ರೂಪಾಯಿ, ತಗೊಳ್ಳೋದು 20,000 ರೂಪಾಯಿ ಆಗಿದ್ದೀವಿ. ₹2 10 ಪೈಸೆನ ಅದನ್ನ ₹2 ಮಾಡಿದ್ದೀವಿ. ಇನ್ನು ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ? ದಿನ ದಿನ ಇವತ್ತು ಅಗತ್ಯ ವಸ್ತುಗಳು ದರ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಮೀಟರ್ ದರವನ್ನು ಏರಿಸಬೇಕು. ನಿನ್ನೆ ಪೆಟ್ರೋಲ್, ಇಂದು ಹಾಲು, ನಾಳೆ ಟೀ, ಕಾಫಿ, ಹೀಗೆ ದಿನಕ್ಕೊಂದು ಬೆಲೆ ಏರಿಕೆ ಆಗ್ತಿವೆ. ಆದ್ರೆ ಬರ್ತಿರೋ ಸಂಬಳ ಮಾತ್ರ ಅಷ್ಟೇ ಇದೆ. ಇದೇ ಬೆಲೆ ಏರಿಕೆ ಬಗ್ಗೆ ಜನ ಆಕ್ರೋಶಗೊಂಡಿರೋ ಹೊತ್ತಲ್ಲೇ ಆಟೋ ದರ ಹೆಚ್ಚಳಕ್ಕೂ ಮನವಿ ಬಂದಿದೆ. ದುಬಾರಿ ದುನಿಯಾ ಸಾಲಿಗೆ ಮತ್ತೊಂದು ಸೇರ್ಪಡೆ. ಆಟೋ ಬಾಡಿಗೆ ದರ ಹೆಚ್ಚಳಕ್ಕೆ ಚಾಲಕರ ಆಗ್ರಹ. ರಾಜ್ಯದಲ್ಲಿ ದರ ಹೆಚ್ಚಳದ ಓಟವೇ ನಡೀತಿದೆ. ಇದೇ ರೇಸ್ಗೆ ಇವತ್ತು ಆಟೋದವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇಂಧನ ದರ ಹೆಚ್ಚಳದಿಂದ ಸಂಕಷ್ಟಕ್ಕೆ ಸಿಲುಕಿದೀವಿ. 2021ರಲ್ಲಿ ಆಟೋ ಬಾಡಿಗೆ ದರ ಹೆಚ್ಚಿಸಲಾಗಿತ್ತು. ಆ ಬಳಿಕ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ಕನಿಷ್ಠ ದರವನ್ನ ₹30 ಇಂದ ₹40 ಹೆಚ್ಚಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರತಿ ಕಿಲೋಮೀಟರ್ಗೆ ಪ್ರಯಾಣ ದರವನ್ನ ₹20 ಹೆಚ್ಚಿಸುವಂತೆ ಬೆಂಗಳೂರು ನಗರ ಜಿಲ್ಲಾ ಉಪ ಆಯುಕ್ತರಿಗೆ ಚಾಲಕರ ಸಂಘ ಪತ್ರ ಬರೆದಿದೆ. ನಮಗೆ 8-9 ವರ್ಷಗಳ ಮೇಲೆ, ಅಂದರೆ 2013 ಆದಮೇಲೆ ಮತ್ತೆ ನಮ್ಮ ಏನು ಓಲಾ ಉಬರ್ ಕಾಂಪಿಟೇಷನಲ್ಲಿ ನಾವು ಸುಮಾರು ಸತತವಾಗಿ 8 ವರ್ಷಗಳ ನಾವು ಯಾವುದೇ ದರವನ್ನು ಕೇಳಿರಲಿಲ್ಲ. ಆದರೆ ದಿನ ದಿನ ಇವತ್ತು ಅಗತ್ಯ ವಸ್ತುಗಳು ದರ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಇವತ್ತು ಓಲಾ ಉಬರಲ್ಲಿ ಓಡಾಡ್ತಕ್ಕಂಥ 2 ಕಿಲೋಮೀಟರ್ಗೆ ₹60 ಇಂದ ₹80 ಪ್ಯಾಸೆಂಜರ್ ತರ ಪಡಿತಾ ಇದ್ದಾರೆ. ಆಟೋ ಪ್ರಯಾಣಿಕರ ಹಿತದೃಷ್ಟಿಯಿಂದ ₹20 ಕಿಲೋಮೀಟರ್ ಮತ್ತು ಮಿನಿಮಮ್ ₹40 ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಇನ್ನು ಆಟೋ ದರ ಹೆಚ್ಚಳದ ಬಗ್ಗೆ TV9ಗೆ ಪ್ರತಿಕ್ರಿಯಿಸಿರೋ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಅವ್ರು ಹೇಳಿದಂತೆ ದರ ಹೆಚ್ಚಿಸಲ್ಲ, ಆದ್ರೆ ಈ ಬಗ್ಗೆ ಒಂದು ನಿರ್ಣಯ ಮಾಡ್ತಾರೆ ಅಂದ್ರು. ಅವರು ಕೇಳ್ತಾರೆ, ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ನಮ್ಗೆ ಜಾಸ್ತಿ ಕೊಡಿ ಅಂತ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಆಯುಕ್ತರಿದ್ದಾರೆ, ಅದಕ್ಕೊಂದು ಸಮಿತಿ ಇರುತ್ತೆ. ಆ ಸಮಿತಿ ತೀರ್ಮಾನ ಮಾಡುತ್ತೆ ಎಷ್ಟು ಮಾಡಬೇಕು, ಏನು ಎತ್ತ ಮಾಡಬೇಕೋ ಬೇಡವೋ, ಮಾಡೋ ಆಗಿದ್ರೆ ಎಷ್ಟು ಮಾಡಬೇಕು ಅಂತ ಆ ಸಮಿತಿ ತೀರ್ಮಾನ ಮಾಡುತ್ತೆ. ಟೀ, ಕಾಫಿ, ತಿಂಡಿ ದರ ಹೆಚ್ಚಳಕ್ಕೆ ಹೋಟೆಲ್ ಮಾಲೀಕರು ಸಜ್ಜು. ಈಗಾಗಲೇ ಈರುಳ್ಳಿ, ಬೀನ್ಸ್, ಕ್ಯಾರೆಟ್ ಅಂತ ತರಕಾರಿ ಬೆಲೆ ಹೆಚ್ಚಿದೆ. ಇಂದಿನಿಂದ ಹಾಲಿನ ದರ ಕೂಡ ಹೆಚ್ಚಳವಾಗಿದೆ. ಹಾಲಿನ ದರ ಹೆಚ್ಚಾಗಿದ್ರೂ ಅದಕ್ಕೆ ತಕ್ಕಂತೆ ಹಾಲು ಸಿಗುತ್ತೆ. ಆದ್ರೆ ಹೋಟೆಲ್ ಮಾಲೀಕರು ಇದನ್ನೇ ಬಂಡವಾಳ ಮಾಡಿಕೊಂಡು ಟೀ, ಕಾಫಿ, ತಿಂಡಿ ದರ ಹೆಚ್ಚಳಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಹಾಲಿನ ಬೆಲೆ ಬಗ್ಗೆ ನಾವು ಸ್ವಲ್ಪ ಚರ್ಚಿಸ್ತಾ ಇದ್ದೇವೆ. ಇವತ್ತು ತಾನೇ ಏರಿಸಿದ್ದಾರೆ, ಇದರ ಬಗ್ಗೆ ಚರ್ಚೆ ಮಾಡಲೇಬೇಕಾಗ್ತದೆ. ಕೇವಲ ಕಾಫಿ, ಟೀ ಬೆಲೆಗಳು ಸ್ವಲ್ಪ ದಿನದಲ್ಲಿ ಹೆಚ್ಚಿಗೆ ಆಗುವ ಸಂಭವವಿದೆ. ದರ ಹೆಚ್ಚಾದ್ರೆ ಟೀ ಬದಲು ನೀರು ಕುಡಿತೀವಿ ಅಂತ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ದಿನಕ್ಕೆ ಯಾರಾದರೂ ಬಂದರೆ ಮನೆಯಲ್ಲಿ ಹೋಟೆಲ್ ಸಮಸ್ಯೆ ಒಂದೇ ಅಲ್ಲ, ಮನೆಗೆ ಬಂದರೆ ಯಾರಿಗಾದರೂ ಒಂದು ಲೋಟ ಕಾಫಿ ಕೊಡಲಿಕ್ಕೂ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಬಂದಿದೆ ಸಾಮಾನ್ಯರಿಗೆ. ವರ್ಷದಲ್ಲಿ 2 ಬಾರಿ ಹಾಲಿನ ಬೆಲೆ ಏರಿಸಿದ್ರೆ ಜನಜೀವನ ಯಾವ ಥರ ಆಗುತ್ತೆ? ಎಲ್ಲ ಭಾಗ್ಯಗಳು ಕೊಡೋದು, ಇಂಡೈರೆಕ್ಟಾಗಿ ಈಗ ಬೆಲೆ ಏರಿಕೆ ಮಾಡಿ ಅವರ ಹತ್ರನೇ ಕಿತ್ಕೊಂಡು ತಿನ್ನೋದು, ಈ ರೀತಿಯಾದಂಥ ಒಂದು ವ್ಯವಸ್ಥೆ ಸರಿ ಇಲ್ಲ. ಹಾಲಿನ ದರ ಹೆಚ್ಚಳದ ಬಗ್ಗೆ ಸ್ಪಷ್ಟನೆ ನೀಡಿರೋ ಸಿಎಂ, ಹಾಲಿಗೆ ತಕ್ಕಂತೆ ದರ ಹೆಚ್ಚಿಸಿದ್ದೀವಿ, ಹಾಲಿನ ದರವನ್ನ ಹೆಚ್ಚಳ ಮಾಡಿಲ್ಲ ಅಂದ್ರು. ನೋಡಿಯಪ್ಪ, ಹಾಲಿನ ರೇಟು ಹೆಚ್ಚಾಗಿಲ್ಲ. ಬಾಟ್ಲಲ್ಲಿ ಅರ್ಧ ಲೀಟರ್ ಕೊಡ್ತಿದ್ವಲ್ಲ, ಅದಕ್ಕೆ 50 ಮಿಲಿಲೀಟರ್ ಜಾಸ್ತಿ ಮಾಡಿ 50 ಮಿಲಿಲೀಟರ್ ಹೆಚ್ಚು ಮಾಡಿದೀವಲ್ಲ, ಅದಕ್ಕೆ ₹2 10 ಪೈಸೆ ಆಗುತ್ತೆ. ₹2 10 ಪೈಸೆನ ಅದನ್ನ ₹2 ಮಾಡಿದ್ದೀವಿ. ಇನ್ನು ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ? ಇನ್ನು ಡಿಸಿಎಂ ಡಿಕೆಶಿ ಹೆಚ್ಚಳವಾಗಿರೋ ಹಣವನ್ನ ರೈತರಿಗೆ ಕೊಡ್ತೀವಿ ಅಂದ್ರು. ಏನು ₹2 ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ, ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನು ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕು. ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚು ಕಾಣ್ತಾ ಇದೆ. ಸರ್ಕಾರವೇನೋ 50 ml ಹಾಲು ಕೊಡ್ತೀವಿ, ₹2 ಹೆಚ್ಚಿಸಿದೀವಿ ಅಂತಿದೆ. ಆದ್ರೆ ಜನ ಮಾತ್ರ ನಾವೇನ್ ಹೆಚ್ಚು ಹಾಲು ಕೇಳಿದ್ವಾ, ಹೆಚ್ಚುವರಿ ಹಾಲನ್ನ ಬೈ ಪ್ರಾಡಕ್ಟ್ ಮಾಡಬಹುದಲ್ವಾ ಅಂತ ಪ್ರಶ್ನಿಸ್ತಿದ್ದಾರೆ. ಅಷ್ಟಕ್ಕೂ ಸಿದ್ದು ಸರ್ಕಾರ ಬಂದ ಬಳಿಕ ಯಾವೆಲ್ಲ ದರ ಹೆಚ್ಚಳವಾಗಿದೆ ಅನ್ನೋದನ್ನ ನೋಡಿದ್ರೆ
ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ಸರ್ಕಾರ ಪೆಟ್ರೋಲ್ ಬೆಲೆಯನ್ನ ಲೀಟರ್ಗೆ ₹3 ಹೆಚ್ಚಿಸಿತ್ತು. ಅದರಂತೆ ಡೀಸೆಲ್ ಬೆಲೆ ಕೂಡ ₹3 ಹೆಚ್ಚಾಗಿದೆ. ಜೊತೆಗೆ ಆಸ್ತಿ ತೆರಿಗೆ, ವಿದ್ಯುತ್ ದರ, ಸ್ಟಾಂಪ್ ಡ್ಯೂಟಿ ಹೆಚ್ಚಳವಾಗಿದೆ. ಇನ್ನು ನೀರಿನ ದರ ಏರಿಕೆ ಬಗ್ಗೆ ಕೂಡ ಡಿಸಿಎಂ ಚರ್ಚೆ ಮಾಡಿದ್ದಾರೆ. ಬಸ್ ಪ್ರಯಾಣದ ದರ ಹೆಚ್ಚಳಕ್ಕೆ ಚಿಂತನೆಯಾಗಿದೆ. ಆಟೋ ದರ ಹೆಚ್ಚಳಕ್ಕೆ ಬೇಡಿಕೆ ಬಂದಿದೆ. ಹೋಟೆಲ್ ತಿಂಡಿ, ಕಾಫಿ ದರ ಹೆಚ್ಚಳಕ್ಕೆ ಹೋಟೆಲ್ ಮಾಲೀಕರು ಸಜ್ಜಾಗಿದ್ದಾರೆ. ಹೀಗೆ ಒಂದರ ಹಿಂದೆ ಒಂದರಂತೆ ಬೆಲೆ ಏರಿಕೆ ಆಗ್ತಿದ್ದು ಜನರು ಬಸವಳಿದು ಹೋಗಿದ್ದಾರೆ. ಕಿರಣ್ ಸೂರ್ಯ, ವಿನಯ್ ಕುಮಾರ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.